ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಂಪ್ನಿ ಬಂದುಬಿಟ್ಟು ಆಸೆಂಚರ್, ಎಲ್ಲರೂ ಕೇಳೇ ಇರ್ತಿರೋದು. ಆಸೆಂಚರು ಒಂದು ಪಾಪ್ಯುಲರ್ ಕಂಪ್ನಿ. ಮತ್ತು ಇನ್ನೊಂದು ಸಂಡೇ ಅಂತ ಕಂಪ್ನಿ. ಆಸೆಂಚರ್ ಅವರು ವರ್ಕ್ ಫ್ರಮ್ ಹೋಮ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ, ಅದು ಸೇಲ್ಸ್ ಆಪರೇಷನ್ಸ್ ರೋಲ್ಗೆ. ಮತ್ತು ಸಂಡೇ ಅನ್ನೋ ರೋಲ್ಗೂ ಇನ್ಸೈಡ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಎರಡು ಜಾಬ್ ಅಪ್ಡೇಟ್ನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೆಂಗೆ ಅಪ್ಲೈ ಮಾಡೋದು, ಮತ್ತು ಏನೇನು ರಿಕ್ವೈರ್ಮೆಂಟು, ಮತ್ತು ಏನೇನು ರೋಲ್ಸು ರೆಸ್ಪಾನ್ಸಿಬಿಲಿಟೀಸು ಈ ಜಾಬಲ್ಲಿ ಅಂತ. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಎಲ್ಲರೂ ಅಪ್ಲೈ ಮಾಡಿ. ಇಂಟ್ರೆಸ್ಟ್ ಇರೋರು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಈ ಜಾಬ್ಗೆ, ಸೊ ಎಲ್ಲರೂ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗ್ಬಿಟ್ಟು ರಿಕ್ವೈರ್ಮೆಂಟ್ ಎಲ್ಲ ನೋಡ್ಕೊಂಬರೋಣ. ಒಂದೊಂದೇ ಕಂಪ್ನಿದು ನೋಡೋಣ. ಇವಾಗ ಫಸ್ಟು ಆಸೆಂಚರ್ ನೋಡೋಣ, ಆಮೇಲೆ ಸಂಡೇ ಕಂಪ್ನಿದು ನೋಡೋಣ. ಸೊ ಇವಾಗ ರಿಕ್ವೈರ್ಮೆಂಟ್ ನೋಡೋಣ ಆಸೆಂಚರ್ ಕಂಪ್ನಿದು. ಆಸೆಂಚರ್ ಕಂಪ್ನಿಯವರು ಸೇಲ್ಸ್ ಆಪರೇಷನ್ಸ್ ಅಸೋಸಿಯೇಟ್ಗಳು ರಿಮೋಟ್ ಲೊಕೇಶನ್, ಅದು ಬೆಂಗಳೂರಲ್ಲಿರೋದು, ಬಟ್ ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದು ಫುಲ್ ಟೈಮ್ ಅಂತೆ. ನೋಡ್ಕೊಂಬರೋಣ. ಇದು ಸ್ಕಿಲ್ಸ್ ರಿಕ್ವೈರ್ಡ್ ಸೇಲ್ಸ್ ಆಪರೇಷನ್ಸ್ ಮ್ಯಾನೇಜ್ಮೆಂಟು, ಡೆಸಿಗ್ನೇಷನು ಅದೇ ಆಯಿತಾ. ಆಮೇಲೆ ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಟ್ಸ್, ಅಂದರೆ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡಬೇಕು ಅಂತ ಹೇಳೋರೆ. ಆಸೆಂಚರ್ ಬಗ್ಗೆ ಹೇಳೋರೆ. ಆಸೆಂಚರ್ ಇಸ್ ಗ್ಲೋಬಲ್ ಪ್ರೊಫೆಷನಲ್ ಸರ್ವಿಸ್ ಕಂಪ್ನಿ ವಿತ್ ಲೀಡಿಂಗ್ ಕೆಪಬಿಲಿಟಿ ಇನ್ ಡಿಜಿಟಲ್, ಕ್ಲೌಡ್ ಆ್ಯಂಡ್ ಸೆಕ್ಯೂರಿಟಿ. ಅಂದರೆ ಕ್ಲೌಡ್ ಟೈಪು ಸೆಕ್ಯೂರಿಟಿಲಿ ವರ್ಕ್ ಮಾಡ್ತಿದೆ ಅಂತ. ಇದು ಲೀಡಿಂಗ್ ಇಂಡಸ್ಟ್ರಿ, ಅಂದರೆ ಸರ್ವಿಸ್ ಬೇಸ್ಡ್ ಕಂಪ್ನಿಯಲ್ಲಿ ಒಂದು ಲೀಡಿಂಗ್. ಇದರಲ್ಲಿ ಆಲ್ಮೋಸ್ಟ್ 10,000 ಪ್ಲಸ್ ವರ್ಕರ್ಸ್ ಇದ್ದಾರೆ ಇಂಡಿಯಾದಲ್ಲೇ. ಆಲ್ ಓವರ್ ಕಂಟ್ರಿ, ಅಂದರೆ ಬೇರೆ ಬೇರೆ ಕಂಟ್ರಿಲೂ ಆಪರೇಟ್ ಆಗ್ತಿದೆ ಆಸೆಂಚರು. ಸೊ ಟೋಟಲ್ 120 ಕಂಟ್ರೀಸಲ್ಲಿದೆ ಅಂತ ಇವರು. ನೋಡೋಣ ಇದು ಜಾಬ್ದು ರಿಕ್ವೈರ್ಮೆಂಟು, ಇದು ಲಿಸ್ಟ್ ಮಾಡೋರೆ ಏನೇನು ಅಂತ ನೋಡ್ಕೊಂಬರೋಣ. ಜಾಬ್ ರಿಕ್ವೈರ್ಮೆಂಟು ಏನು ಮಾಡಬೇಕು ಅಂದರೆ, ನಾವು ಕ್ಲೈಂಟ್ಗೆ ಸಪೋರ್ಟ್ ಮಾಡಬೇಕು, ಮತ್ತು ಲೀಡರ್ಶಿಪ್ಗಳಿರುತ್ತಲ್ಲ ಇಂಟರ್ನಲ್ ಟೀಮ್ ಅವ್ರಿಗೆ, ಆಪರೇಷನ್ ಟೀಮ್ ಅವ್ರಿಗೆ. ಸೊ ಸೇಲ್ಸ್ದು ಫಂಕ್ಷನಲ್ ಏರಿಯಾನ ನಾವು ಆಕ್ಸೆಸ್ ಮಾಡೋಕ್ಕೆ ಅಸಿಸ್ಟ್ ಮಾಡಬೇಕು. ಯಾವ ಥರ ಅಂತ ಅಂದರೆ, ಸೇಲ್ಸ್ದು ಯಾವುದು ಯಾವ ಪ್ರಾಡಕ್ಟ್ ಎಷ್ಟು ಸೇಲ್ಸ್ ಆಗ್ತಿದೆ ಅಂತ ಎಲ್ಲ ನಾವು ರಿಪೋರ್ಟ್ ಮಾಡಬೇಕು. ಲೀಡರ್ಶಿಪ್ಪು ಮತ್ತು ಕ್ಲೈಂಟ್ ಟೀಮ್ ಅವ್ರಿಗೆ ಮತ್ತು ಇಂಟರ್ನಲ್ ಟೀಮ್ ಅವ್ರಿಗೂ ತೋರಿಸ್ಬೇಕು ಏನೇನು ಸ್ಟೆಪ್ಸು. ಸೊ ಇಂಟ್ರೆಸ್ಟ್ ಯಾವುದು, ಕಸ್ಟಮರ್ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಬೈ ಮಾಡೋಕ್ಕೆ ಅಂತ ಎಲ್ಲ ತೋರಿಸ್ಬೇಕು. ಮತ್ತು ಸೇಲ್ಸಲ್ಲಿ ಎಕ್ಸಲೆನ್ಸ್ ಅಚೀವ್ ಮಾಡಬೇಕು ಅಂತ ಹೇಳ್ತವ್ರೆ. ಕ್ರಿಟಿಕಲ್ ಸರ್ವಿಸ್ ಇನ್ಕ್ಲೂಡ್ ಸಪೋರ್ಟ್ ಆಫ್ ಆಪರ್ಚುನಿಟಿ ಪೈಪ್ಲೈನ್ ಮ್ಯಾನೇಜ್ಮೆಂಟ್. ಮತ್ತು ಏನು ಗೊತ್ತಾ, ನ್ಯೂ ಬಿಸ್ನೆಸ್ಸು ಮತ್ತು ನ್ಯೂ ಪ್ರೋಸೆಸ್ಸು, ಕ್ಲೈಂಟ್ಗಳಿಗೆ ಟೂಲ್ಸ್ಗಳಿರುತ್ತಲ್ಲ ಅದನ್ನೆಲ್ಲ ನಾವು ಹೇಳ್ಕೊಡ್ಬೇಕು. ಈ ಥರ ಮಾಡಿ, ಈ ಥರ ಆಕ್ಸೆಸ್ ಮಾಡೋದು, ಮತ್ತು ಅವ್ರಿಗೇನಾದ್ರು ಇಶ್ಯೂಸ್ ಬಂದರೆ ಆಕ್ಸೆಸ್ ಮಾಡೋಕ್ಕೆ ಅದನ್ನೆಲ್ಲ ನಾವೇ ಗೈಡ್ ಮಾಡಬೇಕು ಅಂತ ಹೇಳೋರೆ. ಆಮೇಲೆ ಇದೇನು ಮಾಡಬೇಕು ಅಂತ ಅಂದರೆ, ನಾವು ಡೈರೆಕ್ಟ್ ಸೇಲ್ಸ್ ಎಕ್ಸಲೆಂಟ್ ಲೀಡರ್ಶಿಪ್ ಅವ್ರಿಗೆ ರಿಪೋರ್ಟ್ ಮಾಡ್ಕೋತೀವಿ. ಸೊ ನಮಗೇನಾದರೂ ಸ್ಕಿಲ್ಸು ಮತ್ತು ಇದರಿಂದ ಏನಾದ್ರು ಡಿಪೆಂಡಬಿಲಿಟಿ ಬಂದರೆ ಬೇರೆ ಪ್ರಾಜೆಕ್ಟ್ಗೂ ಅಸೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಇವೆರಡನೇ ಸೇಲ್ಸ್ ಬಗ್ಗೆ ಸ್ವಲ್ಪ ನಾವು ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನು ಕ್ವಾಲಿಫಿಕೇಷನು ಮತ್ತು ಸ್ಕಿಲ್ಸ್ ಏನು ಬೇಕಪ್ಪ ಅಂತಂದರೆ, ಸ್ಟ್ರಾಂಗ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್. ಇಂಗ್ಲೀಷಲ್ಲಿ ಓರಲ್ ಮಾತಾಡೋಕ್ಕೂ ಬರಬೇಕು ಮತ್ತು ಬರೆಯೋಕ್ಕೂ ಬರಬೇಕು ಅಂತ ಹೇಳೋರೆ. ಮತ್ತು ಕಾನ್ಫಿಡೆಂಟ್ ಕಮ್ಯುನಿಕೇಟರ್ ಆಗಿರಬೇಕು. ಅಂತಂದರೆ ಏನೋ ಹೇಳ್ತಾ ಇರೋದು ನಾವೇ ಎದ್ರುಕೊಂಡು ಹೇಳ್ಬಾರ್ದು. ಏನೇ ಮಾತಾಡಿದ್ರು ಕಾನ್ಫಿಡೆಂಟಾಗಿ ಮಾತಾಡಬೇಕು. ಈಗ ಇಂಟರ್ವ್ಯೂಗಳಲ್ಲೂ ಅಷ್ಟೇ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅವರು ಅಂತ ಯಾರೂ ನೋಡೋಲ್ಲ, ಎಷ್ಟು ಕಾನ್ಫಿಡೆಂಟಾಗಿ ಇದ್ದೀರಾ ಅನ್ನೋದೇ ಮ್ಯಾಟರ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ಇವರು ಕಾನ್ಫಿಡೆಂಟ್ ಸ್ಪೀಕರ್ನ ನೋಡ್ತಾ ಇದ್ದಾರಂತೆ. ಮತ್ತು ಟೀಮ್ ಪ್ಲೇಯರ್ ಆಗಿರ್ಬೇಕಂತೆ. ಟೀಮ್ ಪ್ಲೇಯರ್ ಮತ್ತು ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು. ಕ್ಯಾನ್ ಡೂ ಆ್ಯಟಿಟ್ಯೂಡ್, ಏನು ಬೇಕಾದರೂ ಮಾಡ್ತೀನಿ ಕೊಡಿ ನನ್ನ ಕೆಲಸನ. ಅಟ್ಲೀಸ್ಟ್ ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ, ಅದು ನಮಗೆ ಟ್ರೈನಿಂಗೇ ಕೊಟ್ಟಿರಲ್ಲ ಅವರು, ಆದ್ರೂ ಅಸೈನ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ನನಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಆಯಿತು ನಾನು ಮಾಡ್ತೀನಿ, ಟ್ರೈನ್ ಮಾಡಿ ಅಥವಾ ಸೀನಿಯರ್ಸ್ ಹತ್ರ ಹೆಲ್ಪ್ ತಗೊಂಡು ಆ ಥರ ಆ್ಯಟಿಟ್ಯೂಡ್ ಇದ್ದರೆ ಅವ್ರಿಗೆ ಒಂದು ಬೆಸ್ಟು ಸೂಟೇಬಲ್ ಅಂತ ಈ ರೋಲ್ಗೆ. ಮತ್ತು ಏನೋ ಎಬಿಲಿಟಿ ಟು ವಿರ್ಚುವಲಿ ವಿತ್ ಡೈವರ್ಸ್ ಇಂಡಿವಿಜುವಲ್, ಎಬಿಲಿಟಿ ಟು ವರ್ಕ್ ವರ್ಚುವಲಿ ವಿತ್ ಡೈವರ್ಸ್ ಇಂಡಿವಿಜುವಲ್ ಅಂತ ಹೇಳ್ತೆ. ವರ್ಚುವಲಿ ನಾನು ಇದು ಹೇಳ್ದಂಗೆ ಇವರು ಏನೋ
ವರ್ಕ್ ಫ್ರಮ್ ಹೋಮ್ ಇರೋರ್ಗೆ ಏನು ಮಾಡ್ತಿದ್ದಾರಲ್ವ ಆಸೆಂಚರು. ಸೊ ವರ್ಚುವಲ್ ಆಗಿ ವರ್ಕ್ ಮಾಡಬೇಕು, ಅಂದರೆ ಯಾರು ಮಾನಿಟರ್ ಮಾಡಲ್ಲ ಅಲ್ವಾ. ವರ್ಕ್ ಫ್ರಮ್ ಹೋಮ್ ಆಗಿದ್ರೆ ಯಾರೂ ನೀನು ಏನು ಮಾಡ್ತಾ ಇದೆಯಾ ಏನು ಬಿಡ್ತಾ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ನೀನು ಎಫೆಕ್ಟಿವ್ನೆಸ್ಸು ಅಂದರೆ ನೀನು ಏನು ಮಾಡ್ತಾ ಇದೆಯಾ ಕೆಲಸದಲ್ಲೇ ಅದನ್ನ ತೋರಿಸ್ಬೇಕು. ಅಂದರೆ ಯಾರು ಅಸಿಸ್ಟೆನ್ಸ್ ಇಲ್ದಲೆ ಯಾರು ಮಾನಿಟರ್ ಮಾಡ್ದಲೆ ನೀನು ಎಷ್ಟು ಅಚೀವ್ ಮಾಡ್ತೀಯಾ, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀಯಾ ಅನ್ನೋದು ಮ್ಯಾಟರ್ ಆಗುತ್ತೆ ಇವ್ರಿಗೆ. ಮತ್ತು ಗುಡ್ ಆರ್ಗನೈಜೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಅಂದರೆ ಆನ್ ಟೈಮ್ಗೆ, ಅಂದರೆ ಇವಾಗ ಒಂದು ಟಾಸ್ಕ್ ಅಸೈನ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಅದನ್ನ ವಿತಿನ್ ಟೈಮ್ ಫ್ರೇಮಲ್ಲಿ ನಾವು ಅವ್ರಿಗೆ ಕಂಪ್ಲೀಟ್ ಮಾಡಿಕೊಟ್ಬಿಡ್ಬೇಕು, ಡಿಲೇ ಮಾಡಬಾರ್ದು ಅಂತ ಹೇಳ್ತವ್ರೆ. ಮತ್ತು ಎಬಿಲಿಟಿ ಟು ಫಾಲೋ ಆ್ಯಂಡ್ ಅಪ್ಲೈ ಪ್ರೋಸೆಸ್, ಅಂದರೆ ಇವ್ರದ್ದೇ ಒಂದು ಪ್ರೋಸೆಸ್ ಇರುತ್ತೆ ಅಲ್ವಾ ಕಂಪ್ನಿ ಕಡೆಯಿಂದನೇ, ಇದೇ ಥರ ಒಂದು ಪ್ರೊಸೀಜರ್ ಇರುತ್ತೆ ಏನೇ ಒಂದು ಟಾಸ್ಕ್ ಮಾಡಬೇಕಾದ್ರು. ಸೊ ಅದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಅಟೆನ್ಷನ್ ಅಕ್ಯುರೇಸಿ ಇರಬೇಕು, ಅಟೆನ್ಷನಲ್ ಡೀಟೇಲ್ ಆಗಬೇಕು. ಮತ್ತು ಮೈಕ್ರೋಸಾಫ್ಟ್ ಆಫೀಸು ಮತ್ತು ಪವರ್ ಪಾಯಿಂಟು, ಎಕ್ಸೆಲು ಇದ್ರ ಬಗ್ಗೆ ಐಡಿಯಾ ಇರಬೇಕು ನಮಗೆ. ಅಂದರೆ ಕ್ವಾಲಿಫಿಕೇಷನ್ ಮಸ್ಟ್, ಅಂದರೆ ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಬೆಸ್ಟ್ ಅಂತ ಹೇಳ್ತಾರೆ. ಮತ್ತು ಏನು ಕ್ವಾಲಿಫಿಕೇಷನ್, ಇದು ಸ್ಕಿಲ್ಸು ಈ ಜಾಬ್ಗೆ ಅವರು ನೋಡ್ತಾ ಇರೋದು. ಅಂದರೆ ನಾವು ಅಪ್ಲೈ ಮಾಡೋಕ್ಕೂ ಮುಂಚೆ ಅಥವಾ ನಾವು ಸೆಲೆಕ್ಟ್ ಆಗೋಕ್ಕೆ ಏನೇನು ಸ್ಕಿಲ್ಸ್ ಅಂತ. ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೇಳಿದಾರಪ್ಪ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಕಂಪ್ಲೀಟೆಡ್ ಆರ್ ಇನ್ ಪ್ರೋಗ್ರೆಸ್. ಅಂದರೆ ಡಿಗ್ರಿ ಮಾಡ್ತಿರೋರು ಅಪ್ಲೈ ಮಾಡ್ಬೋದು, ನೀವು ಕಂಪ್ಲೀಟ್ ಆಗಿರೋರು ಅಥವಾ ಆಲ್ರೆಡಿ ಇವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರು, ಸೊ ವರ್ಚುವಲಿ ಅಲ್ವಾ ಇದು, ಸೊ ಅವರು ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾರೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಗುಡ್ಡು, ಇಂಗ್ಲೀಷ್ ಕಮ್ಯುನಿಕೇಷನ್ ಬೇಕೇ ಬೇಕು, ಅಂದರೆ ಮಾತಾಡೋಕ್ಕೂ ಬರಬೇಕು ಬರೆಯೋಕ್ಕೂ ಬರಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಜುಕೇಷನ್ ಸ್ಕಿಲ್ ಡಿಸೈನ್ ಅಂತಂದರೆ ಹೆಂಗೆ ಬಿಸ್ನೆಸ್ ಮ್ಯಾನೇಜ್ ಮಾಡೋದು ಅಂತ ಸ್ವಲ್ಪ ನಾಲೆಡ್ಜ್ ಇರಬೇಕು. ಅಂದರೆ ನಮಗೆ ಏನೋ ಡೈರೆಕ್ಟ್ ಹೋದ ತಕ್ಷಣ ಕೆಲಸ ಕೊಟ್ಬಿಡಲ್ಲ, ನಮಗೆ ಟ್ರೈನ್ ಮಾಡಿನೇ ಕೆಲಸ ಕೊಡೋದು. ಬಟ್ ಸ್ಟಿಲ್ ಆ ಸ್ಕಿಲ್ಸ್ ಇದ್ರೇ ಬೆಸ್ಟು ಅಂತ ಹೇಳ್ತಾರೆ. ಆಮೇಲೆ ಏನೋ ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಇದ್ದರೆ ಗುಡ್ ಟು ಹ್ಯಾವ್, ಅಂದರೆ ಮ್ಯಾಂಡೇಟರಿ ಇಲ್ಲ. ಸೊ ಯಾಕೆಂದರೆ ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಮಾಡ್ತಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳೋರೆ. ಸೊ ಅಂಡರ್ ಗ್ರ್ಯಾಜುಯೇಟು ಹಾಕೋಬೋದು, ಫ್ರೆಷರ್ಸು ಹಾಕ್ಬೋದು, ಅಪ್ಲೈ ಮಾಡ್ಬೋದು ಈ ಜಾಬ್ಗೆ, ಆಯಿತಾ. ಮಸ್ಟ್ ಸಪೋರ್ಟ್ ಮೈನರ್ ವರ್ಕಿಂಗ್ ಅವರ್ಸ್ ಫಾರ್ ದ ಸಪೋರ್ಟೆಡ್ ಮಾರ್ಕೆಟ್ ಯೂನಿಟ್ ಆ್ಯಂಡ್ ಅದರ್ ಬಿಸ್ನೆಸ್ ಏರಿಯಾ ಅಂತ. ಅಂದರೆ ಇದರಲ್ಲಿ ಶಿಫ್ಟ್ ಇರುತ್ತೆ, ಅಂದರೆ ಬೇರೆ ಕಂಟ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ರೆ ನಾವು, ಅಂದರೆ ಅದು ಪ್ರಾಜೆಕ್ಟ್ ಮೇಲೆ ಡಿಪೆಂಡು, ಆಯಿತಾ. ನೈಟ್ ಶಿಫ್ಟ್ ಎಲ್ಲ ನಾವೇನಾದ್ರು ಇಂಡಿಯಾ ಕ್ಲೈಂಟ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮ್ಮದು ಮಾಮೂಲಿ 9 to 6 ಇರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ಅಕಸ್ಮಾತ್ US ಕ್ಲೈಂಟು ಮತ್ತು UK ಕ್ಲೈಂಟ್ಗೆ ನಾವು ಸಪೋರ್ಟ್ ಮಾಡ್ತಿದ್ರೆ ಆಗ ಶಿಫ್ಟ್ ಇರುತ್ತೆ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಅಂದರೆ ಫ್ಲೆಕ್ಸಿಬಲ್ ಇರಬೇಕು ಅದಕ್ಕೆ ಅಂತ ಹೇಳಿದ್ದಾರೆ. ಮತ್ತು ವಿತ್ ವರ್ಕ್ ಅಕಾರ್ಡಿಂಗ್ ಟು ಬಿಸ್ನೆಸ್ ಅವರ್ಸ್, ಅಂದರೆ ಅಲ್ವಾ ಕ್ಲೈಂಟ್ ಬರೋದೇ ಆ ಟೈಮಲ್ಲಿ, ಅಂದರೆ ಅವರು ವರ್ಕಿಂಗ್ ಅವರ್ಸಲ್ಲಿ ಬರ್ತಾರೆ. ಸೊ ಅವರು ಬಿಸ್ನೆಸ್ ಅವರ್ಸಲ್ಲಿ ನಾವು ವರ್ಕ್ ಮಾಡೋಕ್ಕೆ ಫ್ಲೆಕ್ಸಿಬಲ್ ಇರಬೇಕು ಅಂತ ಹೇಳೋರೆ. ಮಸ್ಟ್ ಹ್ಯಾವ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಆ್ಯಂಡ್ ಡಿಸ್ಟ್ರಾಕ್ಷನ್ ಫ್ರೀ ಎನ್ವಿರಾನ್ಮೆಂಟ್ ಫಾರ್ ವರ್ಕಿಂಗ್ ಅಟ್ ಹೋಮ್ ಇನ್ ಅಕಾರ್ಡೆನ್ಸ್ ವಿತ್ ದ ಲೋಕಲ್ ಗೈಡ್ಲೈನ್ಸ್. ಅಂದರೆ ಇಂಟರ್ನೆಟ್ ಇರಬೇಕು, ಅಂದರೆ ಇಂಟರ್ನೆಟ್ ಇವರೇ ದುಡ್ಡು ಕೊಡ್ತಾರೆ, ಬಟ್ ಫ್ರೀ ಇರಬೇಕು, ಅಂದರೆ ಆ ಥರ ಸೌಂಡ್ ಏನೂ ಇರಬಾರ್ದು ಅಂತ ಹೇಳ್ತಾರೆ. ಮೇ ಬಿ ಏನಾದರೂ ಒಕೇಶ್ನಲಿ ಟ್ರಾವೆಲ್, ಅಂದರೆ ಟೀಮು ಮೀಟ್ ಮಾಡೋಕ್ಕೆ ಅಥವಾ ಏನಾದ್ರು ಆ್ಯಕ್ಟಿವಿಟೀಸ್ ಇದ್ದರೆ ಹೇಳ್ತಾರೆ ಬರೋಕ್ಕೆ, ಅವಾಗ ಹೋಗ್ಬೇಕಷ್ಟೇ. ಅವಾಗಲಾದ್ರೂ ಒಂದ್ಸಲ 7 ತಿಂಗಳಿಗೊಂದ್ಸಲ, ಒಂದು 6 ತಿಂಗಳಿಗೊಂದ್ಸಲ ಅಂತ ಹೇಳ್ತಾರೆ ಅಷ್ಟೇ. ನಥಿಂಗ್ ಇಸ್ ಜಾಬ್ ಡಿಸ್ಕ್ರಿಪ್ಷನ್ ರಿಸ್ಟ್ರಿಕ್ಟೆಡ್ ಮ್ಯಾನೇಜ್ಮೆಂಟ್ ರೈಟ್ ಟು ಅಸೈನ್ ಆರ್ ರೀಅಸೈನ್ ಡ್ಯೂಟೀಸ್. ಅಂದರೆ ಯಾವುದು ಇಲ್ಲಿ ಕ್ಲಿಯರಾಗಿ ಕೊಟ್ಟಿಲ್ಲ, ಆಯಿತಾ. ಏನು ವರ್ಕು, ರಿಯಲ್ ವರ್ಕ್ ಅಂದರೆ ಒಂದು ಓವರ್ ವ್ಯೂ ಕೊಟ್ಟಿದ್ದಾರೆ. ಸೊ ನಾವು ಜಾಯ್ನ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಏನು ಆ್ಯಕ್ಚುಯಲ್ ವರ್ಕ್ ಅಂತ. ಇಲ್ಲಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ವರ್ಕಿಂಗ್ ವಿತ್ ದ ಕ್ಲೋಸ್ ಸೂಪರ್ವಿಷನ್, ಅಂದರೆ ಬೇರೆ ಟೀಮವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಏನು ಇಂಟರ್ಯಾಕ್ಟ್ ಕಾನ್ಫಿಡೆಂಟ್ಲಿ ವಿತ್ ಸೀನಿಯರ್ ಲೀಡರ್ಶಿಪ್, ಕಾನ್ಫಿಡೆಂಟ್ ಇರೋರನ್ನೇ ನೋಡ್ತಾ ಇದ್ರಿವಲ್ಲ, ಸೊ ಕಾನ್ಫಿಡೆಂಟಾಗಿ ಮಾತಾಡಬೇಕು ಸೀನಿಯರ್ ಲೀಡರ್ಶಿಪ್ ಅವ್ರ ಜೊತೆ ಅಂತ ಹೇಳ್ತಾರೆ. ಮತ್ತು ಇನ್ನೇನು ಸೇಲ್ಸ್ ಎಕ್ಸಲೆನ್ಸ್ ಮತ್ತು ಫಿಟ್ ಇನ್ ಟು ಬಿಗರ್ ಅಸೆನ್ಷಿಯಲ್ ಪಿಕ್ಚರ್, ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಗುಡ್ ಅಂತ. ಸೇಲ್ಸ್ ಹೆಂಗೆ ಮಾಡೋದು ಮತ್ತು ಫೆಮಿಲಿಯರ್ ವಿತ್ ಅದರ್ ಟೂಲ್ಸ್ ಅಂತ ಕೇಳ್ತಾರೆ. ಮತ್ತು ಏನು ಮಾಡಬೇಕು ಅಂದರೆ ಕ್ರಿಟಿಕಲ್ ಇಶ್ಯೂಸ್ ಏನಾರ ಬಂದರೆ ನಾವು ಬೇರೆ ಟೀಮ್ ಜೊತೆ ಎಸ್ಕ್ಯುಲೇಟ್ ಮಾಡಬೇಕು, ಮತ್ತು ಇಮಿಡಿಯೇಟ್ ರಿಸೊಲ್ಯೂಷನ್, ಅಂದರೆ ಇಮಿಡಿಯೇಟ್ ಸಾಲ್ವ್ ಮಾಡಿಕೊಡ್ಬೇಕು, ನಾವು ಅದು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇಷ್ಟೇ ಇದ್ದು ರಿಕ್ವೈರ್ಮೆಂಟು, ಕ್ವಾಲಿಫಿಕೇಷನ್ ಇರೋದು. ಈಗ ಅಪ್ಲೈ ಮಾಡೋಣ ಜಾಬ್ಗೆ.
ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೇಲ್ಸ್ ಆಪರೇಷನ್ ಅಸೋಸಿಯೇಟು ಆಸೆಂಚರ್ ಅವರು ಫುಲ್ ಟೈಮು ಬ್ಯಾಂಗ್ಳೂರು ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಈಗ ಅಪ್ಲೈ ನಾವು ಕೊಡೋಣ. ಸೊ ಇವಾಗ ನಮ್ಮದು ಇವರು ಸ್ಟಾರ್ಟ್ ಅಪ್ಲಿಕೇಶನ್ ಕೇಳ್ತಿದ್ದಾರೆ. ನಾವು ಸ್ಟಾರ್ಟ್ ಅಪ್ಲಿಕೇಶನ್ಗೂ ಮುಂಚೆ ನಮ್ಮದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ. ಸೊ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಕೊಡೋಣ ಫಸ್ಟು. ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ ಕೊಟ್ಟು ವೆರಿಫಿಕೇಷನ್, ಇವು ಯಾವಾಗಲೂ ವೆರಿಫಿಕೇಷನ್ ಕೊಟ್ಟು ಕೇಳ್ತಾರೆ. ಸೊ ವೆರಿಫೈ ಮಾಡ್ಕೋಬೇಕು. ನಿಮ್ಮದು ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಇಲ್ಲಿ ಸೆಂಡ್ ವೆರಿಫಿಕೇಷನ್ ಕೋಡ್ ಅಂತ ಕೊಡಿ. ಸೊ ಇವಾಗ ನಾವು ಫಸ್ಟ್ ನೇಮು ಕೋಡ್ನ ಎಂಟರ್ ಮಾಡ್ಕೋಬೇಕು. ನಮ್ಮದು ಇಮೇಲಿಗೆ ಬಂದಿರುತ್ತೆ, ಅದನ್ನ ನೋಡ್ಕೊಂಡು ಎಂಟರ್ ಮಾಡ್ಕೋಬೇಕು. ಸೊ ಕೋಡ್ ಎಂಟರ್ ಮಾಡಾದ್ಮೇಲೆ ನಮ್ಮದು ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ನಮ್ಮದು ರೀಜನ್ ಎಲ್ಲ ಅದು ಅಕೌಂಟ್ ಕ್ರಿಯೇಟ್ ಮಾಡೋಣ. ಆಮೇಲೆ ಇಮೇಲ್ ಅಡ್ರೆಸ್ ವೆರಿಫಿಕೇಷನ್ ಆದಮೇಲೆ ನಮ್ಮದು ಫೋನ್ ನಂಬರ್ದು ವ್ಯಾಲಿಡೇಟ್ ಮಾಡ್ತಾರೆ. ಸೊ ಕಂಟ್ರಿ ಕೋಡ್ ಹಾಕೊಳ್ಳೋದು. ಈಗ ಪಾಸ್ವರ್ಡ್ ಅಂದರೆ ಕೋಡ್ ಹಾಕಿದ್ಮೇಲೆ ಇಲ್ಲಿ ಪಾಸ್ವರ್ಡ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇಟ್ಟು ಬಿ ದ ಲೀಸ್ಟ್ 9 ಕ್ಯಾರೆಕ್ಟರ್ ಇರಬೇಕು. ಸೊ ಒಂದು ಅಪ್ಪರ್ ಕೇಸ್ ಇರಬೇಕು, ಒಂದು ಲೋವರ್ ಕೇಸ್ ಇರಬೇಕು, ಮತ್ತು ಒಂದು ನ್ಯೂಮರಿಕಲ್ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆ ಥರ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕ್ರಿಯೇಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡೋದು. ಇಲ್ಲಿ ನೋಡಿ ಆಸೆಂಚರ್ ಅವರು ನಮ್ಮದು ರೆಸ್ಯೂಮೇನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ರೆಡ್ ಮಾರ್ಕ್ ಇರೋದೆಲ್ಲ ಮ್ಯಾಂಡೇಟರಿ, ನಾವು ಫಿಲ್ ಮಾಡಲೇಬೇಕು. ಅದನ್ನ ಸ್ಕಿಪ್ ಮಾಡ್ಕೊಂಡ್ರೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಬರೋಲ್ಲ. ನೆಕ್ಸ್ಟು ಮೈ ಇನ್ಫಾರ್ಮೇಷನ್ನು, ಅಡ್ರೆಸ್ಸು, ಎಜುಕೇಷನ್ನು, ಇಷ್ಟು ರಿವ್ಯೂ ಇಷ್ಟು ಹಾಕಬೇಕು. ಸೊ ಫಸ್ಟು ರೆಸ್ಯೂಮೇನ ಅಪ್ಲೋಡ್ ಮಾಡ್ಕೊಳ್ಳೋಣ. ರೆಸ್ಯೂಮೆ ಅಪ್ಲೋಡ್ ಮಾಡಿಕೊಂಡು ಕಂಟಿನ್ಯೂ ಕೊಡೋದು. ಸೊ ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂದರೆ ಅವ್ರ ಬಗ್ಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ. ನಾನು ಇಲ್ಲಿ ಏನು ಸೋಷಿಯಲ್ ಮೀಡಿಯಾ ಅಂತ ಹಾಕಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಅಂತ ನೀವು ಯೂಟ್ಯೂಬ್ ಅಂತ ಹಾಕ್ಕೊಳ್ಳಿ. ಮತ್ತು ಏನಾದ್ರು ನಾವು ಪ್ರೀವಿಯಸ್ಸಾಗಿ ಆಸೆಂಚರಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತವ್ರೆ, ನೋ ಅಂತ ಹಾಕ್ಕೊಳ್ಳೋಣ. ಮತ್ತು ನಮ್ಮದು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೇಳಿದ್ದಾರೆ, ಅದನ್ನ ಫಿಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಮ್ಮದು ಡೇಟ್ ಆಫ್ ಬರ್ತ್ ಕೇಳ್ತಿದ್ದಾರೆ ಮತ್ತು ಜೆಂಡರು ಮತ್ತು ನಮಗೇನೋ ಡಿಸಬಿಲಿಟಿ ಇದೆನಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕು. ಈಗ ಎಲ್ಲ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ. ನಮ್ಮದು ನ್ಯಾಷನ್ಯಾಲಿಟಿ ಮತ್ತು ನಮ್ಮದು ಸಿಟಿಸನ್ಶಿಪ್ ಯಾವುದು ಅಂತ. ಸೊ ನ್ಯಾಷನ್ಯಾಲಿಟಿ ನಮ್ಮದು ಇಂಡಿಯನ್ ಅಂತ ಹಾಕೋಣ. ಸಿಟಿಸನ್ಶಿಪ್ಪು ಅಷ್ಟೇ ಇಂಡಿಯನ್ನು. ಇದು ಹಾಕ್ಕೊಂಡು ನೆಕ್ಸ್ಟು ನಮ್ಮದು ಪಾನ್ ಕಾರ್ಡ್ ಕೇಳುತ್ತೆ. ಪಾನ್ ಕಾರ್ಡ್ ಮ್ಯಾಂಡೇಟರಿ. ಸೊ ನಾವಿಲ್ಲಿ ಹಾಕಲೇಬೇಕು ನಮ್ಮ ಪಾನ್ ಕಾರ್ಡ್ ಡೀಟೇಲ್ಸು. ಪಾನ್ ಕಾರ್ಡ್ ಡೀಟೇಲ್ಸ್ ಹಾಕ್ಬಿಟ್ಟು ಕಂಟಿನ್ಯೂ ಕೊಡಿ. ನೆಕ್ಸ್ಟು ಅಡ್ರೆಸ್ ಕೇಳ್ತಾ ಇದೆ, ನಮ್ಮದು ಯಾವುದು ಕಂಟ್ರಿ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಇಂಡಿಯಾನೇ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಡ್ರೆಸ್ ಲೈನ್ ಕೇಳ್ತೈತೆ ಮತ್ತು ಪೋಸ್ಟಲ್ ಕೋಡು ಮತ್ತು ನಮ್ಮದು ಸ್ಟೇಟ್ ಯಾವುದು. ನಮ್ಮದು ಅವೆಲ್ಲ ರೆಡ್ ಮಾರ್ಕಲ್ಲಿ ಇರೋದ್ರಿಂದ ಮ್ಯಾಂಡೇಟರಿ. ಸೊ ಅವೆಲ್ಲ ಫಿಲ್ ಮಾಡ್ಕೋಬೇಕು. ನಮ್ಮ ಸ್ಟೇಟ್ ಕರ್ನಾಟಕ ಅಂತ ಹಾಕೊಳ್ಳೋಣ. ನೆಕ್ಸ್ಟ್ ಯಾವ ಸಿಟಿ ಕರ್ನಾಟಕದಲ್ಲಿ ಅಂತ ಕೇಳ್ತಾರೆ. ಸೊ ನಾನು ಬ್ಯಾಂಗ್ಳೂರು. ನೆಕ್ಸ್ಟ್ ಕಂಟಿನ್ಯೂ ಕೊಡೋದಾ. ಇಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸ್ ಏನಾರು ಇದ್ದ ಅಂತ ಕೇಳ್ತವ್ರೆ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಎಸ್ ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಹಾಕ್ಕೊಂಡು ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಕೇಳ್ತಿದೆ. ನಮ್ಮದು ಯಾವ ಯೂನಿವರ್ಸಿಟಿಲಿ ಡಿಗ್ರಿ ಆಗಿದೆ ಅಂತ ಕೇಳ್ತವ್ರೆ ಮತ್ತು ಯಾವ ಡಿಗ್ರಿ ಮತ್ತು ಯಾವ ವರ್ಷದಿಂದ ಯಾವ ವರ್ಷ ಮಾಡಿದ್ದೀವಿ ಅಂತ ಕೇಳ್ತವ್ರೆ. ಸೊ ನಿಮ್ಮದು ಯಾವ ಯೂನಿವರ್ಸಿಟಿ ಹಾಕ್ಕೊಳ್ಳಿ. ನಾನು ವಿ ಟಿ ಯು ಹಾಕ್ಕೋತೀನಿ. ಡಿಗ್ರಿ ಯಾವುದು ಅಂದರೆ ಬ್ಯಾಚುಲರ್ಸು ನಂದು. ಅಂದರೆ ಯಾವ ಸ್ಟಡಿ ಅಂತ ಅಂದರೆ BCom BSc BA ಅಂತ ಕೇಳ್ತವ್ರೆ. ಯಾವುದು ಫೀಲ್ಡ್ ಆಫ್ ಸ್ಟಡಿ ಅದು ಹಾಕ್ಕೊಳ್ಳಿ. ಮತ್ತು ಯಾವ ಡೇಟಿಂದ ಯಾವ ಡೇಟ್ ಅಂತ ಕೇಳ್ತವ್ರೆ, ಡೇಟ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಎಲ್ಲ ಫಿಲ್ ಮಾಡಾದ್ಮೇಲೆ ಕಂಟಿನ್ಯೂ ಕೊಡೋದಾ. ನೆಕ್ಸ್ಟು ಇಲ್ಲಿ ನಮ್ಮದು ಪಿಕ್ಚರ್ನ ಅಪ್ಲೋಡ್ ಮಾಡಬೇಕು ಆಯಿತಾ. ಫೋಟೋ ತೊಗೊಂಡು ನಮ್ಮದು ಫೋಟೋನ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕು. ಇಲ್ಲಾಂದರೆ ಯಾವ ಥರ ಅಂದರೆ ನಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೂ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇಲ್ಲಿ ರಿವ್ಯೂ ಕೇಳ್ತೈತೆ.
ಎಲ್ಲ ನಾವು ಸಬ್ಮಿಟ್ ಮಾಡಿ ಕರೆಕ್ಟಾ ಅಂತ ಎಲ್ಲ ನೋಡಿಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಇದಕ್ಕೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ, ಬಾಕ್ಸ್ಗಳಿಗೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಅಂತ ಕೊಡಿ. ಸೊ ನಮ್ಮದು ಅಪ್ಲಿಕೇಶನ್ ತಗೊಳುತ್ತೆ ಅವಾಗ. ಮತ್ತು ನಮಗೆ ಮೇಲ್ ಕೂಡ ಬರುತ್ತೆ ಇವ್ರ ಕಡೆಯಿಂದ, ಅಂದರೆ ನಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಸೊ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಇದು ರಿಮೋಟ್ ಲೊಕೇಶನ್ಗೆ ಆಸೆಂಚರು ಫ್ರೆಷರ್ಸ್ಗೆ ಹೈರ್ ಮಾಡ್ತಾರೆ. ಇವಾಗ ಇನ್ನೊಂದು ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಸಂಡೇ ಅಂತ ಕಂಪ್ನಿ. ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಆಫೀಸ್. ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋಗಿ ವರ್ಕ್ ಮಾಡಬೇಕು. ಇದು ರಿಕ್ವೈರ್ಮೆಂಟು, ಇವರು ಫ್ರೆಷರ್ಸ್ಗೆ ಹೈರ್ ಮಾಡ್ತಿದ್ದಾರೆ. ಇವರು ರಿಕ್ವೈರ್ಮೆಂಟ್ ಏನೇನು ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ಕ್ವಾಲಿಫಿಕೇಷನು ಅಂತ ನೋಡೋಣ ಆ ವಿಡಿಯೋದಲ್ಲೇ. ಇದು ಸಂಡೇ ಅಂತ ಕಂಪ್ನಿ. ಇವರು ಇನ್ಸೈಡ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. 0 to 2 year ಆಫ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಇರಬೇಕು. ಅಂದರೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇವ್ರು ಹೈರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಆನ್ ಸೈಟು, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು ಆಗಿದೆ. ಇವ್ರು ಏನಂದರೆ ಸ್ಟ್ರಿಕ್ಟ್ಲಿ ಟು ಅಂದರೆ ಜಾಯಿನ್ ಸಂಡೇ ಪ್ರಾಫಿಟೇಬಲ್ ಕಂಪ್ನಿ ಆ್ಯಂಡ್ ಟ್ರಾನ್ಸ್ಫರ್ ಸ್ಲೀಪ್ ಇನ್ ಇಂಡಿಯಾ ಅಂತ ಹೇಳೋರೆ. ಸೊ ಇದು ಏನು ಕಂಪ್ನಿ ಅಂತಂದರೆ ಇ ಕಾಮರ್ಸ್ ಕಂಪ್ನಿ ಆಯಿತಾ. ಲುಕಿಂಗ್ ಪ್ಯಾಷನೇಟ್ ಪೀಪಲ್ ರೆಡಿ ಟು ಡೆಲಿವರ್ ಎಕ್ಸೆಪ್ಷನಲ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್. ಅಂದರೆ ಇದೊಂದು ಇ ಕಾಮರ್ಸ್ ಅಂದರೆ ಅಮೆಝಾನ್ ಥರ ಇರುತ್ತಲ್ಲ, ಆ ಥರದ್ದು ಒಂದು ಸ್ಟಾರ್ಟಪ್. ಇವಾಗ ಎಷ್ಟೊಂದು ಸ್ಟಾರ್ಟಪ್ಗಳಾಗ್ತಾ ಇದೆಯಲ್ಲ, ಆ ಥರ ಒಂದು ಕಂಪ್ನಿ. ಸೊ ಇವರು ಫ್ರೆಷರ್ಸ್ಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ಹೈರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇಂಪಾರ್ಟೆಂಟಾಗಿ ಕೊಟ್ಟಿದ್ದಾರೆ, ಓನ್ಲಿ ಕ್ಯಾಂಡಿಡೇಟ್ ವಿತ್ 0 to 2 year ಆಫ್ ಎಕ್ಸ್ಪೀರಿಯೆನ್ಸ್ ವಿಲ್ ಬಿ ಕನ್ಸಿಡರ್. ಅಂದರೆ ಜಾಸ್ತಿ 3 year ಎಕ್ಸ್ಪೀರಿಯೆನ್ಸ್ ಇರೋನು ಹೈಯರ್ ಮಾಡಲ್ಲ ಅಂತ ಹೇಳೋರೆ. ಸೊ ರೋಲ್ ಏನಂತಂದರೆ ಇನ್ಸೈಡ್ ಸೇಲ್ಸ್ ರೆಪ್ರೆಸೆಂಟೇಟಿವ್. ಸ್ಯಾಲ್ರಿ 5 lakh ಇರುತ್ತೆ ಪರ್ ಇಯರ್ ಆಯಿತಾ. ಪೋಸ್ಟ್ ಟ್ರೈನಿಂಗು 30,000 ಇರುತ್ತೆ. ಅಂದರೆ ಟ್ರೈನಿಂಗ್ ಆಗೋಕ್ಕೂ ಮುಂಚೆ ಟ್ರೈನಿಂಗ್ 3 months ಇರುತ್ತೆ. ಟ್ರೈನಿಂಗ್ ಮುಂಚೆ ಸ್ವಲ್ಪ ಕಮ್ಮಿ ಇರುತ್ತೆ. ಟ್ರೈನಿಂಗ್ ಆದಮೇಲೆ 30,000 ಸಂಬಳ ಇರುತ್ತೆ. ಸೊ ವರ್ಕ್ ವೀಕ್ 5 days ಇರುತ್ತೆ. ಟೈಮಿಂಗ್ಸು ಡೇ ಟೈಮ್ ಓನ್ಲಿ, ನೋ ನೈಟ್ ಶಿಫ್ಟ್ ಏನಿಲ್ಲ, ಡೇ ಟೈಮ್ ಇರುತ್ತೆ ಅಷ್ಟೇ. ಲೊಕೇಶನ್ ಬಂದ್ಬಿಟ್ಟು ಬಸವನಗುಡಿ, ಬ್ಯಾಂಗ್ಳೂರು. ವೆಲ್ ಕನೆಕ್ಟೆಡ್ ವಿತ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸಂಡೇ ಹೇಳಿದ್ದಾರೆ, ಅಂದರೆ ಕಂಪ್ನಿ ಬಗ್ಗೆ ಹೇಳಿದ್ದಾರೆ. ಪ್ರಾಫಿಟೇಬಲ್ ಆ್ಯಂಡ್ ಗ್ರೋಯಿಂಗ್ ಇ ಕಾಮರ್ಸ್ ಸ್ಟಾರ್ಟಪ್ ಇನ್ ದ ಸ್ಲೀಪ್ ಇಂಡಸ್ಟ್ರಿ ಅಂತಂದರೆ ಈಗ ಪಿಲೋಗಳಿರುತ್ತೆ. ಸ್ಲೀಪ್ ಇಂಡಸ್ಟ್ರಿ ಅಂದರೆ ಇನ್ನೇನೋ ಬೆಡ್ಡು, ಬೆಡ್ಶೀಟು ಆ ಥರ ಇ ಕಾಮರ್ಸ್ ಕಂಪ್ನಿ ಇದು. ಸೊ ಇದು ಗ್ರೋಯಿಂಗ್ ಇ ಕಾಮರ್ಸ್ ಕಂಪ್ನಿ ಅಂತ ಹೇಳೋರೆ. ಸ್ಟಾರ್ಟಪ್ಪು. ಎಂಜಾಯ್ ಯೂತ್ಫುಲ್ ಫನ್ ವರ್ಕ್ ಎನ್ವಿರಾನ್ಮೆಂಟ್ ವಿತ್ ಅ ಬ್ಯಾಲೆನ್ಸ್ಡ್ ಬ್ಲೆಂಡ್ ಆಫ್ ಸ್ಟಾರ್ಟಪ್ ಕಲ್ಚರ್ ಆ್ಯಂಡ್ ಸ್ಟ್ರಕ್ಚರ್ ಪ್ರೊಸೆಸ್. ಅಂದರೆ ಫುಲ್ಲು ಖುಷಿಯಾಗಿ ಹ್ಯಾಪಿಯಾಗಿ ವರ್ಕ್ ಮಾಡೋದು, ಏನೇ ಸ್ಟ್ರಿಕ್ಟ್ ಇಲ್ಲ ಏನಿಲ್ಲ, ಆರಾಮಾಗಿ ವರ್ಕ್ ಮಾಡ್ಬೋದು ಅಂತ ಹೇಳೋರೆ. ಟೈಮ್ಲಿ ಸ್ಯಾಲ್ರಿ ಪೇಮೆಂಟ್ ಆ್ಯಂಡ್ ಜಾಬ್ ಸೆಕ್ಯೂರಿಟಿ ಗ್ರಾಂಟೆಡ್ ಅಂತ. ಅಂದರೆ ಜಾಬಿಗೆ ಜಾಯ್ನ್ ಆದರೆ ಇನ್ಕ್ರಿಮೆಂಟ್ ಆಗ್ತಾನೆ ಇರುತ್ತೆ ಮತ್ತು ಜಾಬ್ ಸೆಕ್ಯೂರಿಟಿ ಇರುತ್ತೆ. ಯಾವಾಗ ಬೇಕಂದರೆ ಯಾವಾಗ ತೆಗ್ದಾಕಲ್ಲ ನಮಗೆ. ಇವ್ರ ಕಡೆಯಿಂದ ಹೆಲ್ತ್ ಇನ್ಶೂರೆನ್ಸು ಮತ್ತು ಎಂಪ್ಲಾಯ್ ಫ್ರೆಂಡ್ಲಿ ಪಾಲಿಸಿಗಳೆಲ್ಲ ಇರುತ್ತಂತೆ. ಸೊ ಇದು ಕಂಪ್ನಿ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇದು ರೋಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಏನು ಲಿಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಇಂಗ್ಲೀಷ್ ಪ್ಲಸ್ ಹಿಂದಿ ಆರ್ ಎನಿ ಅದರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್. ಅಂದರೆ ಕನ್ನಡ ಬಂದರೂ ಇಂಗ್ಲೀಷ್ ಜೊತೆ ಕನ್ನಡ, ತೆಲುಗು ಆ ಥರ ಬಂದ್ರೂ ಓಕೆ ಅಂತ ಹೇಳೋರೆ. ಫ್ಲೇರ್ ಆಫ್ ಸೇಲ್ಸ್ ಆ್ಯಂಡ್ ಕಸ್ಟಮರ್ ಎಂಗೇಜ್ಮೆಂಟ್. ಅಂದರೆ ಸೇಲ್ಸು ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಕಸ್ಟಮರ್ನ ಹೆಂಗೆ ಟ್ರ್ಯಾಕ್ ಮಾಡೋದು, ಅಂದರೆ ಹೆಂಗೆ ಮಾತಾಡೋದು, ಅವ್ರ ಜೊತೆ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ ಸ್ವಲ್ಪ ನಾಲೆಡ್ಜ್ ಇರಬೇಕು ಅಂತ ಹೇಳೋರೆ. ಇಮ್ಯುನಿಟಿ ಆ್ಯಂಡ್ ಕ್ಯಾನ್ ಡೂ ಆ್ಯಟಿಟ್ಯೂಡ್. ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ, ಏನು ಕೆಲಸ ಕೊಡಿ ನಾನು ಮಾಡ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಇರಬೇಕು. ಮತ್ತು ಡೈನಾಮಿಕ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳೋರು ಅಷ್ಟೇ. ಸೊ ಇನ್ನೇನು ಕ್ವಾಲಿಫಿಕೇಷನ್ ಆಗಿರಲಿ ಏನು ಕೇಳಿಲ್ಲ. ಮತ್ತು ಫ್ರೆಷರ್ಸ್ ಆ್ಯಂಡ್ ಕ್ಯಾಂಡಿಡೇಟ್ ಅಪ್ ಟು 2 year ಎಕ್ಸ್ಪೀರಿಯೆನ್ಸ್ ಆರ್ ವೆಲ್ಕಮ್ ಅಂತಂದರೆ ಅದೇ ಫ್ರೆಷರ್ಸ್ ಮತ್ತು 2 year ಎಕ್ಸ್ಪೀರಿಯೆನ್ಸ್ನ ಹೈಯರ್ ಮಾಡ್ತಿದ್ದಾರೆ. ಪ್ರಿಫರ್ಡ್ ಬ್ಯಾಕ್ಗ್ರೌಂಡ್ ಅಂದರೆ ವಾಯ್ಸ್ ಬೇಸ್ಡ್ ಸೇಲ್, ಕಸ್ಟಮರ್ ಸರ್ವಿಸ್ ರೋಲ್ಸ್ ಇನ್ ಹಾಸ್ಪಿಟಾಲಿಟಿ, ಏರ್ಲೈನ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಅಂತೆ. ಗ್ರ್ಯಾಜುಯೇಟ್ ಡಿಗ್ರಿ ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ. ಅಂದರೆ ಡಿಗ್ರಿ ಪ್ರಿಫರ್ ಮಾಡ್ತಾರೆ, ಆದರೆ ಮ್ಯಾಂಡೇಟರಿ ಡಿಗ್ರಿ ಆಗಿರಬೇಕು ಅಂತ ಏನಿಲ್ಲ ಅಂತ ಹೇಳ್ತವ್ರೆ. ಮತ್ತು ಏನು ಎಕ್ಸ್ಪೀರಿಯೆನ್ಸ್ ಯಾರಲ್ಲಿ ಇರಬೇಕು ಅಂದರೆ ಕಸ್ಟಮರ್ ಸರ್ವಿಸ್ ರೋಲಲ್ಲಿ ಏನಾರು ನಮ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಓಕೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಈ ಕಂಪ್ನಿಗೆ ಜಾಯ್ನ್ ಆದರೆ ನಮ್ಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಲಿಸ್ಟ್ ಮಾಡೋರೆ. ಇಲ್ಲಿ 5 days ವರ್ಕ್ ವೀಕ್ ಅಂತೆ. ಅಂದರೆ 5 days ಅಷ್ಟೇ ವರ್ಕಿಂಗು. ಪೋಸ್ಟ್ ಟ್ರೈನಿಂಗ್ ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ 6 days ವರ್ಕಿಂಗ್ ಇರುತ್ತಂತೆ. ಅದು 3 months ಟ್ರೈನಿಂಗ್ ಪೀರಿಯಡು. ಹೆಲ್ತ್ ಕ್ಲಬ್, ಮ್ಯೂಸಿಕ್, ಹಾಬಿ ಟ್ರೈನಿಂಗ್ ಅಪ್ ಟು 25,000 per annum ಸ್ಪಾನ್ಸರ್ಡ್ ಬೈ ಸಂಡೇ.
ಅಂದರೆ ನಿಮ್ಗೆ ಏನಾರು ಟ್ರಿಪ್ ಹೋಗಿ ಏನಾರ ಸೊ ಇಯರ್ಲಿ ಒನ್ಸಿ 25,000 ನಿಮಗೆ ಹಾಕ್ಬಿಡ್ತಾರೆ. ಸ್ಯಾಲ್ರಿ ಅಲ್ದಲೇ 25,000 ನಿಮ್ಗೆ ಖರ್ಚಿಗೆ ಬೋನಸ್ ಥರ ಇಯರ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 2 ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಆ್ಯನ್ಯುಯಲಿ, ಅಂದರೆ ಟ್ರೈನಿಂಗ್ ಏನಾರ ನಾವು ತೊಗೋತಾ ಇದ್ದೀವಿ ಅಂತ ಅಂದರೆ ಅದಕ್ಕೆಲ್ಲ ಇವರೇ ಅಮೌಂಟ್ ಪೇ ಮಾಡಿಕೊಡ್ತಾರಂತೆ. ಇನ್ಫಾರ್ಮ್ ಅಂಡ್ ಕೊಲಾಬ್ರೇಟ್ ವರ್ಕ್ ಎನ್ವಿರಾನ್ಮೆಂಟ್ ಮತ್ತು ಮೆಡಿಕಲ್ ಇನ್ಶೂರೆನ್ಸು 5 lakhವರೆಗೂ ಕವರೇಜ್ ಮಾಡ್ಕೋತಾರಂತೆ. ಎಕ್ಸ್ಕ್ಲೂಸಿವ್ಲಿ 30 to 50% ಎಂಪ್ಲಾಯಿ ಡಿಸ್ಕೌಂಟ್ಸ್ ಆ್ಯಂಡ್ ಸಂಡೇ ಪ್ರಾಡಕ್ಟ್ಸ್. ಅಂದರೆ ಇವ್ರ ಪ್ರಾಡಕ್ಟ್ಸಲ್ಲಿ ನಾವೇನಾರ ಕಂಪ್ನಿ ಎಂಪ್ಲಾಯ್ ಆಗಿದ್ದರೆ ಅಪ್ ಟು 50%ವರೆಗೂ ನಮಗೆ ಡಿಸ್ಕೌಂಟ್ ಇರುತ್ತಂತೆ ನಾವೇನಾದ್ರು ಬೈ ಮಾಡಬೇಕು ಅಂತ ಇದ್ದರೆ. ಸೊ ನೋಡೋಣ ಇಲ್ಲಿ ಇದಕ್ಕೆ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಇತ್ತು. ಇದು ಚೆನ್ನಾಗಿದೆ ಅನಿಸುತ್ತೆ. ಆ್ಯಕ್ಚುಲಿ ಸ್ಟಾರ್ಟಪ್ ಅಂದರೆ ಎಷ್ಟೊಂದು ಸ್ಟಾರ್ಟಪ್ಪಲ್ಲಿ ಹಿಂಗೇನೆ ಬಿಡಿ, ಸ್ಯಾಲ್ರಿ ಮತ್ತು ಸಖತ್ತಾಗಿ ಕೊಡ್ತಾರೆ ಮತ್ತು ಎನ್ವಿರಾನ್ಮೆಂಟು ಚೆನ್ನಾಗಿರ್ತಾರೆ. ಏಕೆಂದರೆ ಕಮ್ಮಿ ಜನ ಇರ್ತಾರೆ, ಎಲ್ಲರ ಬಗ್ಗೆನೂ ಗಮನ ಕೊಡ್ತಾರೆ, ಹೆಂಗೆ ವರ್ಕ್ ಮಾಡ್ತಿದ್ದಾರೆ ಮತ್ತು ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಈಗ ಅಪ್ಲೈ ಮಾಡೋಣ ಈ ಜಾಬ್ಗೆ. ಅನ್ನೋ ಕಂಪ್ನಿ ನೋಡಿ, ಸಂಡೇ ಅನ್ನೋ ಕಂಪ್ನಿ ಇನ್ಸೈಡ್ ಸೇಲ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈಯರ್ ಮಾಡ್ತಿದೆ. 0 to 2 year. ಇದು ಆನ್ ಸೈಟು ಬೆಂಗಳೂರು. ಬಟ್ ಇಲ್ಲಿ ಕನ್ನಡ ಗೊತ್ತಿದೆ ಸಾಕು. ಸೊ ಇದು ಅಪ್ಲೈ ಮಾಡೋಣ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ. ಇದು ಈಸಿ ಅಪ್ಲೈ. ಇಲ್ಲಿ ನಮ್ಮ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ ಕೊಟ್ಟು ನೆಕ್ಸ್ಟ್ಗೆ ಹೋಗಬೇಕು. ನೆಕ್ಸ್ಟು ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಡು ಯು ಥಿಂಕ್ ಚೇಂಜಿಂಗ್ ಜಾಬ್ ಫ್ರೀಕ್ವೆಂಟ್ಲಿ ಇನ್ ಲೆಸ್ ದೆನ್ 2 years ಕ್ಯಾನ್ ಹ್ಯಾವ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಕೆರಿಯರ್. ಅಂದರೆ 2 ವರ್ಷಕ್ಕೆ ಕಮ್ಮಿ ಏನಾರ ಜಾಬ್ ಸ್ವಿಚ್ ಮಾಡಿದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಜಾಬ್ಗೆ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು ಅಂತೇಳಿ. ನನಗೆ ನೋ ಅನಿಸುತ್ತೆ, ನೋ ಅಂತ ಹಾಕ್ತೀನಿ. ಆರು ಲುಕ್ಕಿಂಗ್ ಫಾರ್ ವರ್ಕ್ ಫ್ರಮ್ ಹೋಮ್ ಅಥವಾ ಹೈಬ್ರಿಡ್ ಜಾಬ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. Are you currently in Bangalore and available for in-person interview? Please note this not work from home role and we don't conduct virtual interview. ಅಂದರೆ ಅಲ್ಲೇ ಹೋಗಿ ನಾವು ಇಂಟರ್ವ್ಯೂ ಕೊಡಬೇಕು. ಎಸ್ ಅಂತ ಹಾಕಿ ನೀವೇನಾರು ಇದ್ದರೆ. ಮತ್ತು ಆನ್ ಸ್ಕೇಲ್ ಆಫ್ 1 to 100, 1 being low and 100 being excellent. ಇಂಗ್ಲೀಷ್ ಸ್ಪೋಕನ್ ಸ್ಕಿಲ್ ಎಷ್ಟು ಅಂತ ಕೇಳ್ತಿದ್ದಾರೆ ನಿಮ್ಮದು. ಸೊ ನಾನು ಅರೌಂಡ್ 90 ಹಾಕೋತೀನಿ. ನಿಮ್ದು ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ. ವಾಟ್ ಈಸ್ ಯುವರ್ ಕರೆಂಟ್ ಆ್ಯಂಡ್ ಲಾಸ್ಟ್ ಡ್ರಾನ್ ಅಂತ ಕೇಳ್ತಿದ್ದಾರೆ. ಅಂದರೆ CTC ಎಷ್ಟು ಅಂತ. ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಫ್ರೆಷರ್ಸ್ ಆಗಿದೆ 0 ಅಂತಲೇ ಹಾಕ್ಕೊಳ್ಳಿ. ಮತ್ತು ಹೌ ಮೆನಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ ನಮಗೆ ಟೋಟಲ್ ಅಂತ ಕೇಳ್ತಾರೆ. 0ನೇ ಹಾಕ್ಕೊಳ್ಳಿ ಫ್ರೆಷರ್ಸ್ ಆಗಿದ್ದರೆ. ಡ್ಯೂ ಹ್ಯಾವ್ ಬ್ಯಾಚುಲರ್ಸ್ ಡಿಗ್ರಿ ಅಂತ ಕೇಳ್ತಾರೆ. ಎಸ್ ಅಂದರೆ ಎಸ್ ಹಾಕ್ಕೊಳ್ಳಿ, ನೋ ಅಂದರೆ ನೋ ಹಾಕ್ಕೊಳ್ಳಿ. ಹ್ಯಾವ್ ಯು ರೀಡ್ ದ ಕಂಪ್ಲೀಟ್ ಜಾಬ್ ಡಿಸ್ಕ್ರಿಪ್ಷನ್, ಇಫ್ ವಿ ನಾಟ್ ಪ್ಲೀಸ್ ರೀಡ್ ಇಟ್ ಅಂತ ಹೇಳ್ತಿದ್ದಾರೆ. ಎಸ್ ಐ ರೆಡ್ ಅಂತ ಹಾಕ್ಕೊಳ್ಳಿ. ಡು ಯು ಹ್ಯಾವ್ ಮೋರ್ ದೆನ್ 2 year ಎಕ್ಸ್ಪೀರಿಯೆನ್ಸ್. ಮೋರ್ ದೆನ್ 2 ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಈ ಜಾಬು ಸೂಟೇಬಲ್ ಅಲ್ಲ ಅಂತ ಕೇಳ್ತಿದ್ದಾರೆ. ನೋ ಇದ್ದರೆ ನೋ ಹಾಕ್ಕೊಳ್ಳಿ. ದಿಸ್ ರೋಲ್ ಇನ್ವಾಲ್ವ್ಸ್ ಇನ್ಸೈಡ್ ಸೇಲ್ ನಾಟ್ ಕೋಲ್ಡ್ ಕಾಲ್ಸ್. ಹೌ ಕಾನ್ಫಿಡೆಂಟ್ ಆ್ಯಂಡ್ ಇಂಟ್ರೆಸ್ಟೆಡ್ ಯು ಆರ್, ಪ್ಲೀಸ್ ರೇಟ್ ಆನ್ ಸ್ಕೇಲ್ ಆಫ್ 100 to 10. ಅಂದರೆ ಕೋಲ್ಡ್ ಕಾಲ್ ಅಲ್ಲ, ಅಂದರೆ ನಾವೇ ಕಾಲ್ ಮಾಡಿ ಯಾರಿಗೂ ನಮ್ಮದು ಇನ್ಶೂರೆನ್ಸ್ ತೊಗೊಳ್ಳಿ, ನಮ್ಮದು ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಅಂತ ಯಾರು ಫೋನ್ ಮಾಡಲ್ಲ. ಸೊ ಯಾರ್ಯಾರು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆ ಕಾಲ್ ಮಾಡಬೇಕು. ಸೊ ನೀವು ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ 100 ಅಂತ ಕೇಳ್ತಿದ್ದಾರೆ. ಸೊ 90ನೇ ಹಾಕ್ಕೊಳ್ಳಿ. ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ ಅಪ್ಲಿಕೇಶನ್ನು. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ನಮಗೆ ಮೇಲ್ ಬರುತ್ತೆ ಇವ್ರ ಕಡೆಯಿಂದ. ಮತ್ತು ಇಲ್ಲಿ ನಾನು ಈ ಜಾಬ್ ಲಿಂಕ್ನ ಕೊಟ್ಟಿರ್ತೀನಿ. ಎಲ್ಲರೂ ಇಂಟ್ರೆಸ್ಟ್ ಇರೋರು ಮತ್ತು ಯಾರ್ಯಾರು ಆಫೀಸ್ಗೆ ಹೋಗಿ ವರ್ಕ್ ಮಾಡಬೇಕು ಅಂತಿದ್ದೀರಾ, ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರಾ, ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ನಾನು 2 ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎರಡನ್ನೂ ಜಾಬ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಸ್ವಲ್ಪ ಆಸೆಂಚರ್ದು ಅಪ್ಲೈ ಮಾಡಿದ್ದು ಸ್ವಲ್ಪ ಟ್ರಿಕ್ಕಿ, ಅಂದರೆ ಅವ್ರದ್ದು ಸ್ವಲ್ಪ ವೆರಿಫಿಕೇಷನ್ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾನು ಡೀಟೇಲಾಗಿ ಹೇಳಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಅದನ್ನ ನೋಡಿಕೊಂಡು ಅಪ್ಲೈ ಮಾಡಿ. ಮತ್ತು ಈ ಸಂಡೇ ಕಂಪ್ನಿದು ಅಷ್ಟೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಎಲ್ಲರೂ ಅಪ್ಲೈ ಮಾಡಿ ಮತ್ತು ಇಂಟ್ರೆಸ್ಟ್ ಇರೋರು, ಎಲಿಜಿಬಲ್ ಇರೋರು ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಬಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.